ಶಾಲಾ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆಯಾಗಬಾರದು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ವಿತರಿಸುತ್ತೆ. ಈ ಯೋಜನೆಯಿಂದ ಸದ್ಯ ಸಂತ್ರಸ್ತರಾದವರು ಯಾರು ಅಂತ ಕೇಳಿದರೆ ಶಾಲೆಯ ಮುಖ್ಯೋಪಾಧ್ಯಾಯ. ಅವರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ ಈ ಯೋಜನೆಯಿಂದ. ಶಾಲೆಗಳಲ್ಲಿ ಮಕ್ಕಳ ಬೆಳವಣಿಗೆಗೆ ಮೊಟ್ಟೆ ಮತ್ತು ಬಾಳೆಹಣ್ಣು ವಿತರಣೆ ಮಾಡುವಂಥ ನಿರ್ಧಾರ ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತು. 6 ದಿನ ವಿತರಣೆ ಆಗಬೇಕು. ಆದರೆ ಮೊಟ್ಟೆಯ ದರ ಜಾಸ್ತಿ ಆಗಿದೆ. ಸರ್ಕಾರ ಕೊಡ್ತಾ ಇರೋದು 5 ರೂಪಾಯಿ 20 ಪೈಸೆ. ಮಾರುಕಟ್ಟೆಯಲ್ಲಿ ಒಂದು ಮೊಟ್ಟೆಗೆ 8 ರೂಪಾಯಿ ಇದೆ. ಈಗ ಹೆಚ್ಚುವರಿ ದರವನ್ನು ಏನು ಮಾಡಬೇಕು ಅಂತಂದ್ರೆ ಮುಖ್ಯೋಪಾಧ್ಯಾಯರು ತಮ್ಮ ಜೇಬಿನಿಂದ ಕೊಡಬೇಕು. ಪ್ರತಿದಿನ 600ರಿಂದ 800 ರೂಪಾಯಿ ಜಾಸ್ತಿ ಬೀಳ್ತಾ ಇದೆ. ಬಾಳೆಹಣ್ಣಿನ ರೇಟು ಜಾಸ್ತಿ ಆಗಿದೆ, ಮೊಟ್ಟೆಯ ರೇಟು ಜಾಸ್ತಿ ಆಗಿದೆ. ಸರ್ಕಾರ ಕೊಡುವಂಥ ದುಡ್ಡು ಸಾಲ್ತಿಲ್ಲ. ಮೊಟ್ಟೆ ಬಾಳೆಹಣ್ಣು ಕೊಡದೇ ಇರೋದಕ್ಕೂ ಕೂಡ ಆಗ್ತಿಲ್ಲ. ಮಕ್ಕಳು ಕೇಳ್ತಾರೆ, ಕೊಡಲೇಬೇಕು. ಮುಖ್ಯೋಪಾಧ್ಯಾಯರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ತಮ್ಮ ಕೈಯಿಂದ ಖರ್ಚು ಮಾಡಿ ಕೊಡುವಂಥ ಸ್ಥಿತಿಗೆ ಬಂದಿದ್ದಾರೆ. ರಾಜ್ಯ ಸರ್ಕಾರ ಏನು ಮಾಡಿದೆ, ವಿದ್ಯಾರ್ಥಿಗಳಲ್ಲಿರುವ ಅಪೌಷ್ಟಿಕತೆ ಹೋಗಲಾಡಿಸೋ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಯಾರು ಮೊಟ್ಟೆ ತಿನ್ಬೇಕಂತ ಇಚ್ಛೆ ಇರ್ತಾರೋ ಅವ್ರು ಮೊಟ್ಟೆ ಕೊಡಬೇಕು, ಯಾರು ಬಾಳೆಹಣ್ಣು ತಿನ್ನೋ ಇಚ್ಛೆ ಇದೆ ಅವ್ರು ಬಾಳೆಹಣ್ಣು ಕೊಡಬೇಕನ್ನೋ ಒಂದು ಸರ್ಕಾರ ಆದೇಶ ಮಾಡಿದೆ. ಅದಂತೂ ಅತ್ಯಂತ ಶ್ಲಾಘನೀಯ ಮಹತ್ವದ ಯೋಜನೆ ಆಗಿದೆ. ನಾವು ಸರ್ಕಾರಿ ನೌಕರರಾಗಿದ್ದು ಸರ್ಕಾರ ಆದೇಶ ಮಾಡುವಂಥ ಆದೇಶಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆದರೆ ಪ್ರಸ್ತುತವಾಗಿ ಏನೋ ಸಮಸ್ಯೆ ಮುಖ್ಯೋಪಾಧ್ಯಾಯರು ಇಡೀ ರಾಜ್ಯಾದ್ಯಂತ ಇವತ್ತು ನಮ್ಮ ಮಾರುಕಟ್ಟೆಯಲ್ಲಿ ನಮಗೇನು ಮಾಡುತ್ತೆ, ಮೊಟ್ಟೆ ಖರೀದಿ ಮಾಡೋಕ್ಕೆ ಸರ್ಕಾರ 5 ರೂಪಾಯಿ 20 ಪೈಸೆ ನಿಗದಿ ಮಾಡಿದೆ. ಆದರೆ ಇವತ್ತು ಮಾರುಕಟ್ಟೆ ಬೆಲೆ 8 ರೂಪಾಯಿ ಆಗಿದೆ. ಅಂದರೆ ಒಂದು ವಿದ್ಯಾರ್ಥಿಗೆ 2 ರೂಪಾಯಿ 80 ಪೈಸೆ ಹೆಚ್ಚುವರಿಯಾಗಿ ಮುಖ್ಯೋಪಾಧ್ಯಾಯ ಬೀಳ್ತಾರೆ. ನಂದೇ ಹೇಳೋದಾದರೆ ಇವತ್ತು 164 ವಿದ್ಯಾರ್ಥಿಗಳು ಮೊಟ್ಟೆನ ಸೇವನೆ ಮಾಡಿದರು. 460 ರೂಪಾಯಿ ಇಲ್ಲಿ ಹೆಚ್ಚಿಗೆ ಆಯಿತು. ಅದರೊಟ್ಟಿಗೆ ಬಾಳೆಹಣ್ಣು ತಿನ್ನುವಂಥ ವಿದ್ಯಾರ್ಥಿಗಳು ಬಾಳೆಹಣ್ಣು ಕೊಡ್ಬೇಕಾದ್ರೆ 6 ರೂಪಾಯಿ ನಿಗದಿ ಮಾಡಿದೆ. 6.5 ರೂಪಾಯಿ ಬಾಳೆಹಣ್ಣು ಸಿಗ್ತದೆ, ಅಲ್ಲೇ 5 ಪೈಸೆ. ಅಂದರೆ ಇವಾಗ ಗೌರ್ಮೆಂಟ್ ತತ್ತಿಗೆ 5 ರೂಪಾಯಿ 20 ಪೈಸೆ ಗೌರ್ಮೆಂಟ್ ರೇಟ್ ಕೊಡುತ್ತೆ. ಬಟ್ ಇಲ್ಲಿ ಮಾರ್ಕೆಟ್ ಒಳಗೆ 6 ರೂಪಾಯಿ 8 ರೂಪಾಯಿ ಬೀಳ್ತಾ ಇದೆ. ಹಾಗಾಗಿ 2 ರೂಪಾಯಿ 80 ಪೈಸೆ ಹೆಚ್ಚುವರಿ ಆಗ್ತಾಯಿದೆ ಮುಖ್ಯೋಪಾಧ್ಯಾಯರಿಗೆ. ಆಮೇಲೆ ಬಾಳೆಹಣ್ಣು ಕೊಡಬೇಕನ್ನೋದೈತಿ. 6 ರೂಪಾಯಿ ಗೌರ್ಮೆಂಟ್ ಕೊಡ್ತದೆ, 50 ಪೈಸೆ ಎಕ್ಸ್ಟ್ರಾ ಮತ್ತು ನಮ್ಮ ಮುಖ್ಯೋಪಾಧ್ಯಾಯರು ಕೊಡಬೇಕಾಗುತ್ತೆ. 6.5 ರೂಪಾಯಿ ಐತ್ರಿ ಇವಾಗ ಸದ್ಯ ರೇಟ್ ಮಾರ್ಕೆಟ್ ಒಳಗೆ. ಹಾಗಾಗಿ ಜಾಸ್ತಿ ಅಮೌಂಟು ನಮ್ಮ ಮುಖ್ಯೋಪಾಧ್ಯಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.